ಅವತ್ ಅಪ್ಪಯ್ಯ ಲಗ್ನ ಪತ್ರಿಕೆ ಕೊಟ್ರು, ಅದನ್ನ ಅವರು ಅಲ್ಲೇ ಬಿಟ್ ಬಂದ್ಬಿಟ್ಟವ್ರೆ. ಅದನ್ನ ಕೊಡೋಣ ಅಂತ ಅನ್ಕೊಂಡ್ವಿ. ಹೌದಾ? ನೀನ್ ಹೇಳ್ತಿರೋ ವಿಷಯ ಯಾಕೋ ನನಗೆ ನಿಜ ಅನಿಸ್ತಾ ಇಲ್ವಲ್ಲ? ಇಲ್ಲ ಆನಂದಣ್ಣ, ನಾನ್ ನಿಜನೇ ಹೇಳ್ತೀವ್ನಿ. ಇನ್ನೇನಿರ್ತದೆ? ಮೈನಾ, ಕೆಲ್ಸಕ್ಕೆ ಲೇಟ್ ಆಗ್ತೈತಿ, ಬಾ ಹೋಗೋಣ. ಜಯಂತಿ ಆನಂದ ಇಬ್ರು ಮಾತಾಡ್ಕೊಂಡು ನಿಲ್ಬೇಡ್ರಿ, ಲಗುನ ಬರ್ರಿ, ಕೆಲ್ಸಕ್ಕೆ ಲೇಟ್ ಆಗ್ತೈತಿ. ಸರಿ, ಬಾ ಹೋಗೋಣ. ಸರಿಯಾಗಿ ಮಾಡಮ್ಮ. ಮೈನಾ, ಯಾಕೆ ಕೆಲಸ ಮಾಡ್ದೆ ಸುಮ್ನೆ ಕೂತಿದ್ಯಾ? ಅಕ್ಕ, ನನ್ಗಿನ್ನೂ ಅಳ್ತೇನೆ ಕೊಟ್ಟಿಲ್ಲ. ಏನು ಅಳ್ತೇನೆ ಕೊಟ್ಟಿಲ್ವಾ? ಅಲ್ಲ, ನಮ್ಗೆಲ್ಲ ಕೊಟ್ಟು ನಿನಗೆ ಯಾಕೆ ಕೊಟ್ಟಿಲ್ಲ? ಅದೇ ಗೊತ್ತಾಯ್ತಿಲ್ಲ. ಇರು. ಆನಂದ್, ಹೇಳ್ ಜಯಂತಿ. ಮೈನಾಗ್ ಅಳ್ತಾನೆ ಕೊಟ್ಟಿಲ್ವಂತೆ. ಧ್ರುವ ಎಲ್ಲಿ? ಹೌದಾ? ಮೋಸ್ಟ್ಲಿ ಅವನೇನೋ ಮರ್ತಿರ್ಬೇಕೇನೋ. ಇರು, ನಾನೇ ಕೇಳ್ತೀನಿ. ಲೇ ಧ್ರುವ, ಮೈನಂಗೆ ಕಾಲರ್ ಮೆಷರ್ಮೆಂಟೇ ಕೊಟ್ಟಿಲ್ವಂತೆ, ಬಾ ಕೊಡು. ಬೇಡ ಕಣ, ನನ್ಗೆ ಯಾಕೋ ಮೈನಾ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೀನೇ ಹೋಗಿ ಚೈನೀಸ್ ಕಾಲರ್ ಮೆಷರ್ಮೆಂಟ್ ಕೊಟ್ಬಿಡು. ಅಪ್ಪ ತಂದೆ, ನಾನು ಇಡೀ ಗಾರ್ಮೆಂಟ್ಸ್ ಅಲ್ಲಿ ಯಾರಿಗ್ ಬೇಕಾದ್ರೂ ಮೆಷರ್ಮೆಂಟ್ ಕೊಡ್ತೀನಿ, ಆದ್ರೆ ಅವಳಿಗೆ ಮಾತ್ರ ನೀನೇ ಕೊಡ್ಬೇಕು. ಬಾ. ಆನಂದ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಕೊಡಲ್ಲ ಅಂದೆ ತಾನೆ, ನೀನೇ ಹೋಗಿ ಕೊಡೋಗು. ಲೋ, ಅದ್ಯಾಕೋ ಒಳ್ಳೆ ಮಕ್ಳ ತರ ಹಠ ಮಾಡ್ತೀಯಾ? ಮಕ್ಳು ಹಠ ಮಾಡ್ತಾರೆ ಅಂತ ದೊಡ್ಡವರು ಹಠ ಮಾಡಕ್ಕಾಗತ್ತಾ? ಮೈನಾ ಇನ್ನ ಚಿಕ್ಕ ಹುಡುಗಿ ಇದ್ದಂಗೆ. ನೀನ್ ಅವಳಿಗೆ ತಿದ್ದಿ ಬುದ್ಧಿ ಹೇಳಿ ನಿನ್ ದಾರಿಗೆ ನೀನ್ ತಗೊಂಡ್ಬರ್ಬೇಕು. ಅದನ್ ಬಿಟ್ಟು ನೀನು ಅವಳ ತರನೇ ಹಠ ಮಾಡ್ತಾ ಕೂತ್ಕೊಂಡ್ರೆ ನೀನ್ ಬಾ, ನಾನು ಹೇಳ್ತೀನಿ. ಆನಂದ್, ನಾನು ಹೇಳಿಲ್ಲ ಅಂತ ಅನ್ಕೊಂಡಿದ್ಯಾ? ಪದೇ ಪದೇ ನಾನೇ ಹಿಂದೆ ಹೋಗಿ ಕೇಳಿ 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 ನನಗೆ ಸಾಕಾಗೋಗಿದೆ. ನನ್ಗೇನ್ ತಾಳ್ಮೆ ಇಲ್ಲ, ಪ್ರೀತಿ ಇದೆ ಆನಂದ್, ಆದ್ರೆ ಮರ್ಯಾದೆ ಅನ್ನೋದು ಇದೆ, ಆತ್ಮಗೌರವ ಅನ್ನೋದು ಇದೆ. ನೀನೇ ಹೋಗಿ ಮೆಷರ್ಮೆಂಟ್ ಕೊಟ್ಬಿಡು. ಲೇ, ನಾನು ನಿಂತರ ಯೋಚನೆ ಮಾಡಿದಿದ್ರೆ ಜಯಂತಿನ್ ಲವ್ ಮಾಡೋದಕ್ಕಾಗ್ತಾ ಇತ್ತಾ? ಅವಳು ನನ್ನನ್ನು ಎಷ್ಟು ವರ್ಷದಿಂದ ಆಟ ಆಡಿಸ್ತಾ ಇದ್ದಾಳೆ ಗೊತ್ತಾ? ಅವಳು ನನ್ನ ಮೇಲೆ ಲವ್ ಇದೆ ಅಂತಾನು ಹೇಳ್ತಾ ಇಲ್ಲ, ಹಾಗಂತ ಲವ್ ಇಲ್ಲ ಅಂತಾನು ಹೇಳ್ತಾ ಇಲ್ಲ. ಇದೆಲ್ಲ ಕಾಮನ್ ಕಣೋ. ಲವ್ ಅಂದ್ಮೇಲೆ ನಾವ್ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ನೀನ್ ಬಾ, ನಾನು ಹೇಳ್ತೀನಿ. ಆನಂದ್, ನನಗೆ ಸುಮ್ಮನೆ ತಲೆ ತಿನ್ಬೇಡ, ನೀನ್ ಹೋಗು. ಲೇ, ನಿನ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಬಾ ನನ್ನ ಜೊತೆ. ಆನಂದ್, ಬಾಯಿ ಮುಚ್ಕೊಂಡ್ ಬಾರ. ಬಾರ, ಬಾಯ್. ಆನಂದ್, ಬಾಯ್ಲಿ. ಆನಂದ್, ಬಾ ಬಾ. ಮೆಷರ್ಮೆಂಟ್ ಕೊಡು. ಧ್ರುವ, ಮೆಟೀರಿಯಲ್ ಕೊಟ್ಟು ಮೆಷರ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಇವಳು ಹೇಗ್ ಕೆಲಸ ಮಾಡ್ತಾಳೆ? ಇದ್ರಲ್ಲಿ ಎಲ್ಲ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ಸು ಇದೆ, ನೋಡ್ಕೊಂಡು ಹೊಲಿಬೋದು. ಯಾಕೆ ಧ್ರುವ ಅವ್ರೆ, ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ವಾ? ಮಾತಾ? ಅದು ನಿಮ್ ಜೊತೆ ಮಾತುಗ್ ಮಾತು ಬೆಳೆದ್ರೆ ಅಲ್ವಾ ನೀವು ನನ್ನ ಜೊತೆ ಮಾತಾಡೋದು. ಏ ಧ್ರುವ, ಯಾಕವಾ ಮೈನಾ, ಬ್ಯಾಸರ ಆಗ್ಲಿಕತ್ತೇನ? ಧ್ರುವ ನಿನಗೆ ಮುಖ ಕೊಟ್ಟು ಮಾತಾಡ್ಲಿಲ್ಲ ಅಂತ ಹೇಳಿ ನಿಂಗೆ ಬೇಜಾರಾಗ್ಲಿಕತ್ತೇನ? ನೀ ಇಷ್ಟು ದಿನ ಅವನಿಗೆ ಮುಖ ಕೊಟ್ಟು ಮಾತಾಡಿಲ್ಲ, ಎಷ್ಟು ಅವಾಯ್ಡ್ ಮಾಡಿ ಅವನಿಗೆ ಎಷ್ಟು ಬೇಜಾರಾಗಿರ್ಬೇಕ ಯೋಚನೆ ಮಾಡಿ. ಅಲ್ವಾ ಮೈನಾ, ಮನಸ್ನಾಗ ಇಷ್ಟು ಪ್ರೀತಿ ಇಟ್ಕೊಂಡ ಯಾಕೆ ಹಿಂಗ್ ಮಾಡಾತಿ? ಅತ್ತಾಗ ಅವನು ನೋವು ತಿನ್ಲಿಕತ್ತಾನ, ಇದ್ಲಾಗ ನೀನು ನೋವು ತಿನ್ಲಿಕತ್ತಿ. ಪುಷ್ಪಕ್ ಸರ್ ಬಂದಿರ್ಬೋದೇನೋ. ಟೈಮ್ 10:30 ಆಗೈತೆ, ಬಂದಿರ್ಬೇಕೇನೋ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಸರ್, ಅದು ಪುಷ್ಪಕ್ ಸರ್ ಬಂದವರೋ ಇಲ್ವೋ ಅಂತ ನೋಡ್ಬಿಟ್ಟು ಹೇಳ್ಬೋದಾ? ಏನ
ಪುಷ್ಪಕ್ ಸರ್ ಬಂದಿದಾರ ಅಂತ ನಾನು ನೋಡಿ ನಿನ್ಗೆ ಹೇಳ್ಬೇಕಾ? ಇದೊಳ್ಳೆ ಕತೆ ಚೆನ್ನಾಗಿದೆ. ಯಜಮಾನ್ರು ಬಂದು ಕಾರ್ಮಿಕರೆಲ್ಲ ಕೆಲ್ಸಕ್ಕೆ ಬಂದಿದಾರ ಅಂದ್ರೆ ಅದು ಅರ್ಥ. ಕೆಲಸದೋಳು ಬಂದು ಯಜಮಾನ್ರು ಕೆಲ್ಸಕ್ಕೆ ಬಂದಿದಾರ ಅಂದ್ರೆ ಬೇರೆ ಅರ್ಥ ಬರುತ್ತಲ್ಲ. ಎರಡೂ ವ್ಯತ್ಯಾಸ ಇದೆ ಅಲ್ವಾ? ಅದ್ ಸರಿ, ಪುಷ್ಪಕ್ ಸರ್ ಕೆಲ್ಸಕ್ಕೆ ಬಂದ್ರೆಷ್ಟು ಬಿಟ್ರೆಷ್ಟು ನಿನ್ಗೇನಾಗ್ಬೇಕು? ಅದು ಅವ್ರ ಹತ್ರ ಒಸಿ ಮಾತಾಡ್ಬೇಕಿತ್ತು. ದಯವಿಟ್ಟು ಅದೇನ್ ಮಾತಾಡ್ಬೇಕೋ ನನ್ನ ಹತ್ರನೇ ಹೇಳು. ನನಗ್ ದಯೇನೇ ಇಲ್ಲ. ಏನಿವಾಗ? ನಿನ್ನೆ ಕೇಳ್ತಿರೋದು ಏನಾಗ್ಬೇಕು? ಅದು